ನಮಸ್ಕಾರ, ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಕರ್ನಾಟಕ ರಾಜಕೀಯದಲ್ಲಿ ದಿನದಿಂದ ದಿನಕ್ಕೆ ಡಿಕೆ ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನಡುವಿನ ವಾಕ್ಸಮರ ತೀವ್ರವಾಗ್ತಾ ಇದೆ. ಇದೀಗ ಡಿಕೆ ಶಿವಕುಮಾರ್ ಅವರು ಕುಮಾರಣ್ಣ ನಾನು ರೆಡಿ, ಡಿಕೆ ಶಿವಕುಮಾರ್ ಸವಾಲು, ಎಚ್.ಡಿ.ಕೆಗೆ ಡಿಕೆಶಿ ಕೊಟ್ಟ ತಿರುಗೇಟು ಏನು? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಕರ್ನಾಟಕ ರಾಜಕೀಯದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನಡುವಿನ ವಾಕ್ಸಮರ ದಿನದಿಂದ ದಿನಕ್ಕೆ ತೀವ್ರವಾಗ್ತಾ ಇದೆ. ಇದೀಗ ಡಿಕೆ ಶಿವಕುಮಾರ್ ಅವರು ಒಂದು ಹೇಳಿಕೆ ಭಾರಿ ವೈರಲ್ ಆಗ್ತಾ ಇದೆ. ಕುಮಾರಣ್ಣ, ಐ ಆಮ್ ರೆಡಿ, ಐ ವೆಲ್ಕಮ್ ಯು. ಅಷ್ಟೇ ಅಲ್ಲ, ನನ್ನನ್ನು ಜೈಲಿಗೆ ಕಳಿಸುವ ಪ್ಲ್ಯಾನ್ ನೀವು ಮಾಡ್ತಾ ಇದ್ದೀರಿ ಅನ್ನೋದು ನನಗೆ ಗೊತ್ತು ಎಂಬ ಅರ್ಥದ ಪ್ರಕ್ರಿಯೆಯು ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಹಾಗಾದರೆ ಈ ಹೇಳಿಕೆಗಳ ಹಿಂದೆ ಏನಿದೆ? ಬನ್ನಿ ಸಂಪೂರ್ಣವಾಗಿ ಈ ಮಾತನ್ನು ತಿಳಿಯೋಣ. ಕಾಂಗ್ರೆಸ್ ಮತ್ತು JDS ನಡುವಿನ ರಾಜಕೀಯ ಭಿನ್ನಾಭಿಪ್ರಾಯ ಹೊಸದಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಬ್ಬರು ನಾಯಕರು ಮಾಧ್ಯಮಗಳ ಮುಂದೆ ಪರಸ್ಪರ ತೀಕ್ಷ್ಣ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಭೂ ಅಭಿವೃದ್ಧಿ, ಆಡಳಿತ, ರಾಜಕೀಯ ಆರೋಪಗಳು ಹಾಗೂ ವಿವಿಧ ತನಿಖೆಗಳ ವಿಚಾರದಲ್ಲಿ ಮಾತಿನ ಚಕಮಕಿ ಹೆಚ್ಚಾಗಿದೆ. ಇದಕ್ಕೆ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡುವ ವೇಳೆ ತಮಗೆ ವಿರುದ್ಧ ಏನೇ ತನಿಖೆ ನಡೆದರೂ ತಾವು ಎದುರಿಸಲು ಸಿದ್ಧ ಎಂದು ಅರ್ಥದಲ್ಲಿ ಪ್ರಕ್ರಿಯಿಸಿದ್ದಾರೆ. ಕುಮಾರಣ್ಣ ನಾನು ರೆಡಿ, ಐ ವೆಲ್ಕಮ್ ಯು ಎಂದು ಹೇಳಿದ ವಿಡಿಯೋ ಕ್ಲಿಪ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಯಿತು. ಅದೇ ವೇಳೆ ನನ್ನನ್ನು ಜೈಲಿಗೆ ಕಳುಹಿಸುವ ಯೋಜನೆ ನಡೆಯುತ್ತಿದೆ ಎಂಬುದು ನನಗೆ ಗೊತ್ತಿದೆ, ಆದರೆ ನಾನು ಯಾವುದಕ್ಕೂ ಹೆದರೋದಿಲ್ಲ, ಕಾನೂನು ಪ್ರಕಾರ ಎಲ್ಲವನ್ನೂ ಎದುರಿಸುತ್ತೇನೆ ಎಂಬ ಅರ್ಥದ ಹೇಳಿಕೆಯನ್ನು ಕೂಡ ಡಿಕೆ ಶಿವಕುಮಾರ್ ಅವರು ನೀಡಿದ್ದಾರೆ. ಈ ಹೇಳಿಕೆಯನ್ನು ಕೆಲವರು ರಾಜಕೀಯ ಸವಾಲು ಎಂದು ವಿಶ್ಲೇಷಿಸಿದರೆ, ಇನ್ನೂ ಕೆಲವರು ತಮ್ಮ ವಿರುದ್ಧ ಬರುತ್ತಿರುವ ರಾಜಕೀಯ ಆರೋಪಗಳಿಗೆ ಡಿಕೆ ಶಿವಕುಮಾರ್ ನೀಡಿದ ಆತ್ಮವಿಶ್ವಾಸದ ಪ್ರಕ್ರಿಯೆ ಎಂದು ಅಭಿಪ್ರಾಯಪಟ್ಟರು. ಆದರೆ ಅವರು ಹೇಳಿದ ಮಾತುಗಳು ಅವರದ್ದೇ ರಾಜಕೀಯ ನಿಲುವನ್ನು ಪ್ರತಿಬಿಂಬಿಸುವಂತಿವೆ. ಅವುಗಳಿಂದ ಯಾವುದೇ ಆರೋಪ ಸಾಬೀತಾಗುವುದಿಲ್ಲ. ಇತ್ತ ಇನ್ನೊಂದು ಕಡೆ ಕುಮಾರಸ್ವಾಮಿ ಹಲವು ಸಂದರ್ಭಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಡಿಕೆ ಶಿವಕುಮಾರ್ ವಿರುದ್ಧ ಟೀಕೆಗಳನ್ನು ಮುಂದುವರಿಸಿದ್ದಾರೆ. ತಮ್ಮ ಆರೋಪಗಳಿಗೆ ದಾಖಲೆಗಳಿವೆ ಎಂದು ಅವರು ಹೇಳಿದ್ದು ಸರ್ಕಾರದ ಕಾರ್ಯವೈಖರಿಯನ್ನು ಪ್ರಶ್ನಿಸಿದ್ದಾರೆ. ಆದರೆ ಈ ರಾಜಕೀಯ ವಾಕ್ಸಮರದ ಅಂತಿಮ ಸತ್ಯಾಂಶಗಳನ್ನು ಸಾರ್ವಜನಿಕ ಹೇಳಿಕೆಗಿಂತ ತನಿಖೆಗಳು ಮತ್ತು ಅಧಿಕೃತ ದಾಖಲೆಗಳೇ ನಿರ್ಧರಿಸುತ್ತವೆ ಅಂತ ಕುಮಾರಣ್ಣ ಹೇಳ್ತಾ ಇದ್ದಾರೆ. ಈ ಒಂದು ರಾಜಕೀಯ ಸಂಘರ್ಷ ಹೆಂಗಪ್ಪ ಶುರುವಾಯಿತು ಅಂತ ನೋಡೋದಾದರೆ, ಸ್ನೇಹಿತರೆ, ಡಿಕೆ ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನಡುವಿನ ಇತ್ತೀಚಿನ ಮಾತಿನ ಸಮರದ ಕೇಂದ್ರ ಬಿಂದುವೇ ಬಿಡದಿ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ GBIT ಯೋಜನೆ. ಈ ಯೋಜನೆಗಾಗಿ ಭೂ ಸ್ವಾಧೀನ ನಡೆಯುತ್ತಿರುವುದಕ್ಕೆ ಕೆಲವು ರೈತರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಈ ವಿಚಾರವನ್ನು ಮುಂದಿಟ್ಟು ಕುಮಾರಸ್ವಾಮಿ ಸರ್ಕಾರವನ್ನು ಟೀಕಿಸುತ್ತಿದ್ದಾರೆ. ಕುಮಾರಸ್ವಾಮಿ ಅವರ ವಾದ ಏನಪ್ಪ ಅಂತ ಅಂದರೆ, ರೈತರ ಆತಂಕಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಅಲ್ಲ, ಬಿಡದಿಗೆ ಬಂದು ರೈತರೊಂದಿಗೆ ನೇರವಾಗಿ ಮಾತಾಡಬೇಕು. ತಾವು ಕೂಡ ಬಿಡದಿಯಲ್ಲಿ ಚರ್ಚೆಗೆ ಸಿದ್ಧ ಎಂದು ಅವರು ಹಲವು ಬಾರಿ ಆಹ್ವಾನ ನೀಡಿದರು. ಅದಕ್ಕೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟರು. ಅದಕ್ಕೆ ಪ್ರಕ್ರಿಯಿಸಿದ ಡಿಕೆ ಶಿವಕುಮಾರ್ ಅವರು ಈ ಯೋಜನೆ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲೇ ಆರಂಭವಾಗಿತ್ತು ಎಂದು ಹೇಳಿದರು. ಅವರು ಇದು ಹೊಸ ಯೋಜನೆ ಅಲ್ಲ, ಈಗಿನ ಸರ್ಕಾರ ಕಾನೂನುಬದ್ಧ ಪ್ರಕ್ರಿಯೆಯನ್ನು ಮುಂದುವರಿಸುತ್ತಿದೆ ಎಂದು ಅರ್ಥದಲ್ಲಿ ಮಾತನಾಡಿದರು. ಇನ್ನು ಡಿಕೆ ಶಿವಕುಮಾರ್ ಅವರು ನಾನು ಜೈಲಿಗೆ ಹೋಗಬೇಕಾಗತ್ತೆ ಅಂತ ಯಾಕೆ ಹೇಳಿದರು ಅಂತ ಅಂದರೆ, ಭೂ ಸ್ವಾಧೀನ ಪ್ರಕ್ರಿಯೆ ಕಾನೂನುಬದ್ಧವಾಗಿ ಆರಂಭವಾಗಿದೆ. ಈಗ ಯಾವುದೇ ಕಾನೂನು ಆಧಾರವಿಲ್ಲದೆ ಭೂ ಸ್ವಾಧೀನವನ್ನು ರದ್ದು ಮಾಡಿದ್ರೆ ಅದೇ ಕಾನೂನು ಸಮಸ್ಯೆಗೆ ಕಾರಣವಾಗಬಹುದು. ಆದ್ದರಿಂದ ನಾನು ಡಿನೋಟಿಫೈ ಮಾಡಿದ್ರೆ ಜೈಲಿಗೆ ಹೋಗಬೇಕಾಗಬಹುದು ಎಂದು ಅವರು ಹೇಳಿದರು. ರೈತರ ಪ್ರತಿಭಟನೆ ಮತ್ತು ರಾಜಕೀಯ ಒತ್ತಡದ ನಡುವೆ ರಾಜ್ಯ ಸರ್ಕಾರ ಯೋಜನೆಯನ್ನು ಸಂಪೂರ್ಣವಾಗಿ ಕೈಬಿಡುವುದಿಲ್ಲ, ಆದರೆ ಅದರ ಬಗ್ಗೆ ಪರಿಶೀಲನೆ ನಡೆಸಲು ಸಮಿತಿಯನ್ನು ರಚಿಸುವುದಾಗಿ ಘೋಷಿಸಲಾಗಿದೆ. ಈ ಹೋರಾಟ ಕೇವಲ ಡಿಕೆ ವಿರುದ್ಧ ಕುಮಾರಸ್ವಾಮಿ ಅವರ ವೈಯಕ್ತಿಕ ವಾಕ್ಸಮರವಲ್ಲ. ಬಿಡದಿ ಟೌನ್ಶಿಪ್, ರೈತರ ಭೂಮಿ ಅಭಿವೃದ್ಧಿ ಯೋಜನೆ, ರಾಜಕೀಯ ಆರೋಪ ಪ್ರತ್ಯಾರೋಪ ಮತ್ತು ಕಾನೂನು ಪ್ರಕ್ರಿಯೆ ಇವೆಲ್ಲವೂ ಸೇರಿ ಕರ್ನಾಟಕ ರಾಜಕೀಯದ ದೊಡ್ಡ ಚರ್ಚೆಯಾಗಿ ಬದಲಾಗಿದೆ ಅಂತಾನೆ ಹೇಳ್ಬಹುದು. ಅದೇನೇ ಆಗಿರಲಿ, ಬಿಡದಿ ರೈತರಿಗೆ ಒಳ್ಳೆಯದಾಗಲಿ ಅಂತ ಬಯಸೋದು ಮಾತ್ರ ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ.
ಸ್ನೇಹಿತರೆ, ಬಿಡದಿ ಟೌನ್ಶಿಪ್ ವಿಚಾರದಿಂದ ಆರಂಭವಾದ ಈ ರಾಜಕೀಯ ವಾಕ್ಸಮರ ಈಗ ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನಡುವಿನ ನೇರ ಸವಾಲಿನ ಹಂತಕ್ಕೆ ತಲುಪಿದೆ. ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಧನ್ಯವಾದಗಳು ಫಾರ್ ಸೀಯಿಂಗ್ ದಿಸ್ ವಿಡಿಯೋ.